Hello all, welcome to the part 2 of a chapter real numbers. SSLC chapter real numbers part 2 ದಾಗ ನಾವು ಇವತ್ತೇನು ಡಿಸ್ಕಸ್ ಮಾಡೋಣ ಅಂತಂದ್ರೆ ಇರ್ರ್ಯಾಷನಲ್ ನಂಬರ್ಸ್ ಏನೇನು ಇರ್ತಾವೆ, ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೆ ಹೆಂಗೆ ಇರ್ತಾವೆ ಮತ್ತು ಅದನ್ನು ನಾವು ಹೆಂಗೆ ಇರ್ರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು ಅನ್ನೋದನ್ನು ಈ ಪಾರ್ಟ್ ಒಳಗೆ ನಾವು ಡಿಸ್ಕಸ್ ಮಾಡೋಣ ಅಂತ. ಓಕೆ, ಈಗ ಇರ್ರ್ಯಾಷನಲ್ ನಂಬರ್ಗೆ ಪ್ರೂವ್ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಒಂದು ಥಿಯರಮ್ ಗೊತ್ತಿತ್ತು ನಮಗೆ, ಯಾವುದದು ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಅದರೊಳಗೆ ಏನು ಹೇಳಿದ್ದು, ಎವ್ರಿ ಕಾಂಪೋಸಿಟ್ ನಂಬರ್ಸ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ವಿ. ಯಾವುದೋ ಒಂದು ಕಾಂಪೋಸಿಟ್ ನಂಬರ್ ಅದ ಅಂತಂದ್ರೆ, ಈಗ ಯಾವುದೋ ಒಂದು ಕಾಂಪೋಸಿಟ್ ನಂಬರ್ ಎ ಅಂತ ಅನ್ಕೋಣ. ಎ ಅಂದರೆ ಏನು ಬೇಕಾರಾಗಿರ್ಬೋದು, ಅದು ಏನ ಯಾಕೆ ಅಂತಲ್ಲ. ಫಾರ್ ಎಕ್ಸಾಂಪಲ್ 9 ಅಂತ ಅನ್ಕೋರಿ ಅಥವಾ 12 ಅನ್ಕೋರಿ. ದಿಸ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ. ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಹೆಂಗೆ ಬರೀತೀರಿ? 9 ಪ್ರೈಮ್ ನಂಬರ್ಸ್ ಯಾವುದು? 3 × 3. ಸೊ ದೀಸ್ ಟು ಆರ್ ಪ್ರೈಮ್ ನಂಬರ್ಸ್. 12ನ ಹೆಂಗೆ ಬರಿಬೋದು? 12ನ 2 × 2 × 3 ಅಂತ ಬರಿಬೋದಾ? 2 2s are 4, 4 3s are 12. ಈ ಥರ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ನಾವು ಬರ್ಕೋಬೋದು. ಈಗ ಏಕ್ಕೆ ನಾವು ಹೆಂಗೆ ಬರಿಬೋದು? ಏನ ಆ್ಯಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ P1 × P2 × P3 × ಸೊ ಆನ್. ಅಂದ್ರೆ ನಮಗೆ ಎಷ್ಟು ಪ್ರೈಮ್ ನಂಬರ್ ಬರ್ತಾವೆ ನಮಗೆ ಗೊತ್ತಿಲ್ಲ, ಡಿಪೆಂಡ್ ಆನ್ ದ ನಂಬರ್. ನಾವು ದೊಡ್ಡ ನಂಬರ್ ಇತ್ತಂದ್ರೆ ಜಾಸ್ತಿ ಪ್ರೈಮ್ ನಂಬರ್ಸ್ ಬರ್ತಾವೆ. ಸೊ ನಾವು ಜಸ್ಟ್ ಜನರಲ್ ಆಗಿ ಹೆಂಗೆ ಬರಿಬೋದು? A = P1 × P2 × P3 ಅಂತ ಬರಿಬೋದು ನಾವು ಅದನ್ನು. ಓಕೆ, ಹಾಗಂದ್ರೆ ಈಗ A² ಹೆಂಗೆ ಬರಿಬೋದು? A² ಇದ್ರದ್ದು 2 ಟೈಮ್ಸ್, ಈ ಪ್ರಾಡಕ್ಟ್ ಇದನ್ನು 2 ಟೈಮ್ಸ್ ಬರೆದ್ರೆ A² ಆಗುತ್ತಾ? A × A, ದಿಸ್ × ದಿಸ್. ಸೊ ನಾ ಹೆಂಗೆ ಬರೀತೀನಿ ಅದನ್ನು? P1 × P2 × P3 ಸೊ ಆನ್. ಮತ್ತು ಇನ್ನೊಂದ್ಸಲ ಸೇಮ್ ಪ್ರಾಡಕ್ಟ್ನ ಡಬಲ್ ಮಾಡೋದು, ಅಂದರೆ ಇನ್ನೊಂದ್ಸಲ ಬರಿಬೇಕು. ಇದು 9 ಅದಲ್ಲ, 9² ಬೇಕಂದ್ರೆ 9 ಏನು ಮಾಡ್ತೀನಿ? 9² ಬೇಕಂತಂದ್ರೆ 3 × 3, ಅದನ್ನು ಮತ್ತೆ ಇನ್ನೊಂದ್ಸಲ 3 × 3, ಹೌದಾ? ದ ಸೇಮ್ ಪ್ರಾಡಕ್ಟ್ನ ಇನ್ನೊಂದ್ಸರಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆ ನಂಬರದ್ದು ಸ್ಕ್ವೇರ್ ಸಿಗುತ್ತೆ. ಸೊ ಹಂಗೆ A² ಬೇಕಂದ್ರೆ P1 × P2 × P3 ಹೋಲ್ ಇಂಟು ಇನ್ನೊಂದು ಸರಿ P1 × P2 × P3 ಸೊ ಆನ್ ಅಂತ ಬರಿಬೋದು ನಾವು, ಹೌದಾ? ಎ ಹಿಂಗೆ ಬರೆದ್ವಿ ಅಂತಂದ್ರೆ ಆ್ಯಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಪಿ ಅಂದ್ರೆ ಏನು? ಪ್ರೈಮ್ ನಂಬರ್ಸ್. P1 P2 P3 ಎಷ್ಟು ಪ್ರೈಮ್ ನಂಬರ್ಸ್ ಗೊತ್ತಿಲ್ಲ. ಸೊ ಪ್ರೈಮ್ ನಂಬರ್ 1 2 3 ಅಂತ ಬರ್ಕೊಂಡು ಹೋಗ್ತೀವಿ. A² ದ ಸೇಮ್ ಇನ್ನೊಂದು ಸರಿ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಈಗ ಇದನ್ನು ನೋಡಿದ್ರೆ ನಿಮಗೆ ಏನಂತ ಗೊತ್ತಾಗುತ್ತೆ? ಈಗ ಇದನ್ನು ನೋಡಿದ್ರೆ ನಮಗೆ ಇದ್ರಾಗೂ P1 ಅದ, ಇದ್ರಾಗೂ P1 ಅದ, P1 ಎಲ್ಲ ಕಡೆ P1 ಅದ. ಅಂದ್ರೆ ಯಾವುದರ ಒಂದು ಪ್ರೈಮ್ ನಂಬರ್, ಇಫ್ ಎನಿ ಪ್ರೈಮ್ ನಂಬರ್, ಯಾವುದೋ ಒಂದು ಪ್ರೈಮ್ ನಂಬರ್ ಅದ, ಈ ಕಾಂಪೋಸಿಟ್ ನಂಬರ್ದು ಪ್ರಾಡಕ್ಟ್ ಒಳಗೆ ಆ ಪ್ರೈಮ್ ನಂಬರ್ ಅದ ಅಂತಂದ್ರೆ, ಅಥವಾ ನಾವು ಹೆಂಗೆ ಹೇಳ್ಬೋದು ಅದನ್ನು? ಇಫ್ P ಡಿವೈಡ್ಸ್ A², ಯಾವುದೋ ಒಂದು ಪ್ರೈಮ್ ನಂಬರ್, ಎನಿ ಪ್ರೈಮ್ ನಂಬರ್ A² ಡಿವೈಡ್ ಮಾಡ್ಲಿಕ್ಕೆ ಅಂತಂದ್ರೆ, ಈಗ ಇವೆಲ್ಲ ಏನು ಫ್ಯಾಕ್ಟರ್ಸ್? 3 and 3 ಆರ್ ದ ಫ್ಯಾಕ್ಟರ್ಸ್ ಆಫ್ 9. ಸೊ ಈ 3 9ನ ಡಿವೈಡ್ ಮಾಡ್ಲಿಕ್ಕೆ ಅಂತಂದ್ರೆ, ಈ 3 9² ಡಿವೈಡ್ ಮಾಡ್ಲಿಕ್ಕೆ ಅಂದ್ರೆ ಈ 3 9 ಡಿವೈಡ್ ಮಾಡುತ್ತೆ. ಇಫ್ P ಡಿವೈಡ್ಸ್ A² ದೆನ್ P ಡಿವೈಡ್ಸ್ A ಆಲ್ಸೋ, ಹೌದಾ? ಇಫ್ P ಡಿವೈಡ್ಸ್ A² ದೆನ್ P ಡಿವೈಡ್ಸ್ A ಆಲ್ಸೋ. ಇದು ಇನ್ನೊಂದು ಥೆರಮ್. ಈ ಥೆರಮ್ ಎದಕ್ಕೆ ನಾವು ಹೆಲ್ಪ್ ಆಗುತ್ತೆ? ಇದನ್ನ ಯಾಕೆ ಹೇಳಿಕತ್ತೀರಿ ನಮಗೆ ಇರ್ರ್ಯಾಷನಲ್ ನಂಬರ್ ಅಂತ ಹೇಳಿ ಏನೋ ಹೇಳಿಕತ್ತಿರಲ್ಲ ಅಂತಂದ್ರೆ, ಈ ಥೆರಮಿಂದ ನಾವು ಇರ್ರ್ಯಾಷನಲ್ ನಂಬರ್ ಹೆಂಗೆ ಅಂತ ಪ್ರೂವ್ ಮಾಡಲಿಕ್ಕೆ ಗೊತ್ತಾಗುತ್ತೆ. ಸೊ ಇದು ನಮಗೆ ಫಸ್ಟ್ ಇರ್ರ್ಯಾಷನಲ್ ನಂಬರ್ ಗೊತ್ತಿರಕ್ಕಿಂತ ಮುಂಚೆ ರ್ಯಾಷನಲ್ ನಂಬರ್ದು ಕೆಲವೊಂದು ಪ್ರಾಪರ್ಟೀಸ್ ನಮಗೆ ಗೊತ್ತಿರಬೇಕಾ? ಏನಂತ? ರ್ಯಾಷನಲ್ ನಂಬರ್ನ ನಾವು A/B ಅಥವಾ P/Q ಫಾರ್ಮ್ನಾಗ ಬರಿಬೋದು. ಅಲ್ಲಿ B ಶುಡ್ ನಾಟ್ ಬಿ ಈಕ್ವಲ್ ಟು 0 ಆ್ಯಂಡ್ A ಮತ್ತು B, A ಆ್ಯಂಡ್ B ಆರ್ ಕೋಪ್ರೈಮ್ ಆಗಿರಬೇಕು. ಸೊ ಕೋಪ್ರೈಮ್ ಅಂದ್ರೆ ಏನು? ಹೊಸ ವರ್ಡ ಇಲ್ಲ, ನಮ್ಗೆ ಆಲ್ರೆಡಿ ಗೊತ್ತದ ನಮ್ಗೆ ಕೋಪ್ರೈಮ್ ಅಂತಂದ್ರೆ. ಬಟ್ ಇನ್ನೊಂದ್ಸಲ ಹೇಳೋಣ ಏನಂತ. ಕೋಪ್ರೈಮ್ ಅಂದ್ರೆ A ಮತ್ತು Bಗೆ ಕಾಮನ್ ಫ್ಯಾಕ್ಟರ್ ಯಾವುದೂ ಇರಬಾರ್ದು. ಕಾಮನ್ ಫ್ಯಾಕ್ಟರ್ ಅಂದ್ರೆ ಒಂದು ಬಿಟ್ಟು ಇನ್ನೊಂದು ಕಾಮನ್ ಫ್ಯಾಕ್ಟರ್ ಯಾವುದೂ ಇರಬಾರ್ದು. 1 ನಂಬರ್ 1 ಇದು 1 ಬಿಟ್ಟರೆ ಬೇರೆ ಯಾವ ಕಾಮನ್ ಫ್ಯಾಕ್ಟರ್ ಇವೆರಡರ ನಡುವೆ ಇಲ್ಲ ಅಂತಂದ್ರೆ ದೇ ಆರ್ ಕೋಪ್ರೈಮ್ ಅಂತ ನಾವು ಹೇಳ್ತೀವಿ. ಹಂಗೆ A ಆ್ಯಂಡ್ B ಫಾರ್ಮ್ನಾಗ ಬರಿಬೇಕು ರ್ಯಾಷನಲ್ ನಂಬರ್ನ. ಆ್ಯಂಡ್ A ಆ್ಯಂಡ್ B ಹೆಂಗಿರ್ಬೇಕಂದ್ರೆ ಕೋಪ್ರೈಮ್ ಇರಬೇಕು. ಕೋಪ್ರೈಮ್ ಅಂತಂದ್ರೆ 1 ಫ್ಯಾಕ್ಟರ್ ಬಿಟ್ಟು ಬೇರೆ ಯಾವ ಫ್ಯಾಕ್ಟರ್ ಅದಕ್ಕೆ ಕಾಮನ್ ಆಗಿರಬಾರ್ದು. ಸೊ ಇದು ಒಂದು ಪ್ರಾಪರ್ಟಿ
ಗೊತ್ತಿರಬೇಕು. ಪ್ರೂವ್ ಮಾಡಬೇಕಂತಂದ್ರೆ ಇರ್ರ್ಯಾಷನಲ್ ನಂಬರ್ ಪ್ರೂವ್ ಮಾಡಲಿಕ್ಕೆ ಇದು ಒಂದು ಪ್ರಾಪರ್ಟಿ ಮತ್ತು ಇದು ಒಂದು ಥೇರಮ್. ಓಕೆ, ಇವೆರಡು ನಮಗೆ ಗೊತ್ತಿದ್ವು ಅಂತಂದ್ರೆ ನಾವು ಯಾವುದೇ ನಂಬರ್ ಕೊಟ್ಟು ಇದನ್ನು ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡಿರಿ ಅಂತಂದ್ರೆ ಆರಾಮಾಗಿ ಪ್ರೂವ್ ಮಾಡ್ಬೋದು. ಓಕೆ, ಈಗ ನಮಗೆ ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡಲಿಕ್ಕೆ ಎರಡು ಮೆಥಡ್ ಅವ. ಎರಡು ಮೆಥಡ್ ಒಳಗೆ ಫಸ್ಟ್ ಒಂದು ಜನರಲ್ ಮೆಥಡ್ ನಾನು ಹಂಗೆ ಹೇಳ್ಬಿಡ್ತೀನಿ, ಅದು ನಿಮ್ಮ ಸಿಲೆಬಸ್ಸಿಗೆ ಇರಲಿಕ್ಕಿಲ್ಲ ಅದು. ಸೊ ಏನಂತಂದ್ರೆ ಯಾವುದೋ ಒಂದು ಇರ್ರ್ಯಾಷನಲ್ ನಂಬರ್ ಕೊಟ್ಟರು ಅಂತಂದ್ರೆ ಅದನ್ನು ಹೆಂಗೆ ನಾವು ಇದು ಇರ್ರ್ಯಾಷನಲ್ ಅಂತ ಹೇಳ್ತೀವಿ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ಹೇಳಿದ್ವಿ ನಾವು ಆವಾಗ ಏನಂತ, ಪೈ √2 √3 √5 ಆ್ಯಂಡ್ ಸೋ ಆನ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳಿದ್ವಿ. ಈಗ ಇದು ಹೆಂಗೆ ಇರ್ರ್ಯಾಷನಲ್ ಆಗುತ್ತೆ ಅಂತಂದ್ರೆ, ನಾವು ಇದನ್ನು ಡೆಸಿಮಲಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಪೈ ಅಂದ್ರೆ 22/7. ಇದನ್ನು ನಾವು ಡೆಸಿಮಲಿಗೆ ಕನ್ವರ್ಟ್ ಮಾಡಿದ್ವಿ ಅಂದ್ರೆ ಆ ಡೆಸಿಮಲ್ ಹೆಂಗಿರಬೇಕು ಅಂತಂದ್ರೆ ಇಟ್ ಶುಡ್ ಬಿ ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಕರಿಂಗ್. ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಕರಿಂಗ್ ಇರಬೇಕು ಅದು ಯಾವುದು ಡೆಸಿಮಲ್. ಈಗ ಇದನ್ನು 22/7 ನಾನು ಡೆಸಿಮಲ್ ಕನ್ವರ್ಟ್ ಮಾಡಿಕೊಂಡೆ ಅಂತಂದ್ರೆ ಅದೇನು ಬರುತ್ತೆ ನಮಗೆ ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಕರಿಂಗ್. ಏನು ನಾನ್ ಟರ್ಮಿನೇಟಿಂಗ್ ಅಂದ್ರೆ ಏನು, ಎಂಡ್ ಆಗಂಗಿಲ್ಲ. ಅದು ಪಾಯಿಂಟ್ ಪಾಯಿಂಟ್ ಆದಮೇಲೆ ನಂಬರ್ಸ್ ನಾವು ಡಿವೈಡ್ ಮಾಡ್ಕೋತ ಹೋದ್ರೆ ಕಂಟಿನ್ಯೂಸ್ ಹಂಗೆ ಹೋಗ್ತಿರೋದು. ಇಟ್ಸ್ ನಾನ್ ಟರ್ಮಿನೇಟಿಂಗ್ ಅಂದರೆ ಎಂಡ್ ಆಗೋದು. ಫಾರ್ ಎಕ್ಸಾಂಪಲ್ ಯಾವುದು 1/2 1/2ನ ನೀವು ಡಿವೈಡ್ ಮಾಡಿದ್ರೆ ಏನು ಬರುತ್ತೆ 0.5. ಹೌದಾ, ಇದು ಇಲ್ಲಿಗೆ 5ಗೆ ಮುಗೀತು. 1/4 ಬರದೆ ಅಂತಂದ್ರೆ 0.25. ಸೊ ಅಲ್ಲಿಗೆ ಎಂಡ್ ಆಗುತ್ತೆ. ಯಾವುದೋ ಒಂದು ಪಾಯಿಂಟ್ ಒಳಗೆ ಯಾವುದೋ ಒಂದು ನಂಬರ್ಗೆ ಇವು ಏನಾಗ್ತಾವೆ, ಎಂಡ್ ಆಗೋದಕ್ಕೆ ಟರ್ಮಿನೇಟಿಂಗ್ ಅಂತೀವಿ. ಬಟ್ ಇವು ಹೆಂಗಿರ್ಬೇಕಂದ್ರೆ ಇರ್ರ್ಯಾಷನಲ್ ಆಗಬೇಕಂದ್ರೆ ನಾನ್ ಟರ್ಮಿನೇಟಿಂಗ್ ಇರಬೇಕು ಆ್ಯಂಡ್ ನಾನ್ ರಿಕರಿಂಗ್ ಅಂತಂದ್ರೆ ಏನು, ರಿಕರಿಂಗ್ ಅಂದ್ರೆ ಸೇಮ್ ನಂಬರ್ ರಿಪೀಟ್ ಆಗಬಾರ್ದು. ಈಗ 1/3ನ ಹೆಂಗೆ ಬರೀತೀವಿ ನಾವು 0.333 ಸೊ ಆನ್ ಹಂಗೆ ಎಷ್ಟೊಂದು ಬರ್ಕೋದು ಹೋಗ್ಬೋದು. ಇದನ್ನು ಹೆಂಗೆ ಬರೀ 0.3 ಬಾರ್ ಅಂತಲೂ ಹೇಳ್ಬೋದು. ಇದೇನಾಗುತ್ತೆ, ಒಂದು ನಂಬರ್ ಯಾವುದೋ ಒಂದು ನಂಬರ್ ಅದು ಕಂಟಿನ್ಯೂಸ್ ಆಗಿ ರಿಪೀಟ್ ಹಾಕೋತ ಹೋಗ್ತೈತಿ, ಟರ್ಮಿನೇಟ್ ಆಗೋಂಗೇ ಇಲ್ಲ ಆ್ಯಂಡ್ ರಿಪೀಟ್ ಆಗ್ತಾ ಹೋಗುತ್ತೆ. ಅಂಥವಕ್ಕೆ ಏನಂತೀವಿ ನಾವು ರಿಕರಿಂಗ್ ಅಂತ ಹೇಳ್ತೀವಿ. ಈಗಿದು ಟರ್ಮಿನೇಟಿಂಗ್, ಇದು ನಾನ್ ಟರ್ಮಿನೇಟಿಂಗ್, ರಿಕರಿಂಗ್. ಇದು ನಾನ್ ಟರ್ಮಿನೇಟ್ ಆಗಂಗಿಲ್ಲ ಬಟ್ ರಿಕರಿಂಗ್ ಆಗುತ್ತೆ ಇದು. ಸೊ ಇವು ಏನಿದು ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ರಿಕರಿಂಗ್ ಇತ್ತಂದ್ರೆ ದೇ ಆರ್ ಕಾಲ್ಡ್ ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಇದನ್ನು ವ್ಯಾಲ್ಯೂ ಏನು ಬರುತ್ತೆ ನಮಗೆ 3.142 ಸೊ ಆನ್ ಏನೇನೋ ಬರುತ್ತೆ ಮುಂದೆ. ಓಕೆ, ನೀವು ಡಿವೈಡ್ ಮಾಡಿ ನೋಡಿದ್ರಿ ಅಂತಂದ್ರೆ ಏನು ನಂಬರ್ಸ್ ಬರ್ತಾವೆ, ಟರ್ಮಿನೇಟ್ ಆಗುತ್ತೋ ಇಲ್ಲೋ ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಕೊರಿ. ರೈಟ್, ಈ ಥರ ನಮಗೆ ಯಾವುದೋ ಡೆಸಿಮಲ್ನ ಕನ್ವರ್ಟ್ ಮಾಡಿದ್ರೆ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಬಂತಂದ್ರೆ ಇಟ್ ಈಸ್ ಅ ಇರ್ರ್ಯಾಷನಲ್ ನಂಬರ್. ಇದು ನಿಮ್ಗೆ ಜಸ್ಟ್ ನೆನಪಿಗಿರಲಿ, ಬಟ್ ನಿಮ್ಮ ಸಿಲೆಬಸ್ಸಿಗೆ ಬೇರೆ ಮೆಥಡಿಂದ ಪ್ರೂವ್ ಮಾಡ್ಬೇಕು ನಾವು ಇರ್ರ್ಯಾಷನಲ್ ನಂಬರ್ ಅನ್ನೋದಕ್ಕೆ. ಓಕೆ, ಈಗ ನೆಕ್ಸ್ಟ್ ಯಾವ ಮೆಥಡ್ ಒಳಗೆ ಮಾಡಬೇಕು ಅಂತ ನೋಡೋಣಂತ. ಈಗ ಏನು ಮಾಡಿದ್ವಿ, √2 ಅಂತ ತೊಗೊಳೋಣ. ಪ್ರೂವ್ ದ್ಯಾಟ್ √2 ಈಸ್ ಅ ಇರ್ರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ಪ್ರೂವ್ ದ್ಯಾಟ್ √2 ಈಸ್ ಇರ್ರ್ಯಾಷನಲ್. ಪ್ರೂವ್ ಮಾಡ್ಬೇಕು ನಾ ಇದನ್ನು. ಹೆಂಗೆ ಪ್ರೂವ್ ಮಾಡೋಣ? ಫಸ್ಟ್ ಈಗ ಇದು ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡಬೇಕಂತಂದ್ರೆ ನಾನು ಅದನ್ನು ಅಲ್ಲ ಅಂತೇನೆ. ಇದರ ಇರ್ರ್ಯಾಷನಲ್ ಅಲ್ಲ ಅಂತೀವಿ ಅಂದರೆ ಏನಾಗಬೇಕದು? ಇರ್ರ್ಯಾಷನಲ್ ಅಲ್ಲ ಅಂದ್ರೆ ರ್ಯಾಷನಲ್ ನಂಬರ್ ಆಗಬೇಕಾ? ಇಫ್ ಇಟ್ ಈಸ್ ನಾಟ್ ಇರ್ರ್ಯಾಷನಲ್ ದೆನ್ ಇಟ್ ಶುಡ್ ಬಿ ಅ ರ್ಯಾಷನಲ್ ನಂಬರ್. ಹೌದು, ಫಸ್ಟ್ ಅಸ್ಯೂಮ್ ಮಾಡೋಣ. ಏನಂತ ಅಸ್ಯೂಮ್ ಮಾಡೋಣ? ಅಸ್ಯೂಮ್ √2 ಈಸ್ ರ್ಯಾಷನಲ್. √2 ರ್ಯಾಷನಲ್ ಅಂತ ಅನ್ಕೋರಿ. ಸೊ √2 ರ್ಯಾಷನಲ್ ಅದ ಅಂತಂದ್ರೆ ಅದನ್ನು ನಾವು ಹೆಂಗೆ ಬರಿಬೋದು? √2 ರ್ಯಾಷನಲ್ ಅದಂದ್ರೆ ವಿ ಕ್ಯಾನ್ ರೈಟ್ ಇನ್ ದ ಫಾರ್ಮ್ ಆಫ್ a/b ವೇರ್ b ಈಸ್ ನಾಟ್ ಈಕ್ವಲ್ ಟು 0 ಆ್ಯಂಡ್ a, b ಆರ್ ಕೋಪ್ರೈಮ್ಸ್. ಹೌದಾ? ಈಗ ಇದು ರ್ಯಾಷನಲ್ ಅಂದ್ಕೊಂಡು ಇಷ್ಟೊಂದೆಲ್ಲ ಬರ್ತಾವೆ ಇದಕ್ಕೆ ಜೊತೆಗೆ. ರ್ಯಾಷನಲ್ ಅನ್ಕೋತೀವಿ. ರ್ಯಾಷನಲ್ ಅಂದರೆ a/b ಫಾರ್ಮ್ನಾಗ ಬರಿಬೋದು. a/b ಫಾರ್ಮ್ನಾಗ ಬರಿಬೇಕಂದ್ರೆ b 0 ಇರಬಾರ್ದು ಆ್ಯಂಡ್ a ಆ್ಯಂಡ್ b ಆರ್ ಕೋಪ್ರೈಮ್ ಅಂದ್ರೆ ಅದು ಏನದು ಕಾಮನ್ ಫ್ಯಾಕ್ಟರ್ 1 ಇರಬೇಕಷ್ಟೆ. ಓಕೆ, ಅದು ಬಿಟ್ಟು ಬೇರೆ ಯಾವ ಕಾಮನ್ ಫ್ಯಾಕ್ಟರ್ ಇರಬಾರ್ದು. 1 ಆ್ಯಸ್ ಅ ಕಾಮನ್ ಫ್ಯಾಕ್ಟರ್ ಅಷ್ಟೆ, ಹಿಂಗಿರ್ಬೇಕು. ಈಗ ಎಲ್ಲಿ ಬಂದ್ವಿ? ರ್ಯಾಷನಲ್ ಅಂದ್ಕೊಂಡ್ವಿ, a/b ಅಂತ ಬರ್ಕೊಂಡ್ವಿ.
ಈಗ ಎ ಬೈ ಬಿ ಅಂತಂದ್ರೆ ನಾವು ಇದನ್ನು ಹಿಂಗೆ ಬರ್ಕೋಣ, ಏನು √2 = ಎ ಬೈ ಬಿ. ಎ ಬೈ ಬಿ, ಎ ಅಂದ್ರೆ ಏನು, ಬಿ ಅಂದ್ರೆ ಏನು ನಮಗೆ ಗೊತ್ತಿಲ್ಲ, ಜಸ್ಟ್ ಯಾವುದೋ ಒಂದು ಇಂಟೀಜರ್ಸ್, ಯಾವುದೋ ಪಾಸಿಟಿವ್ ಇಂಟೀಜರ್ಸ್, ಅವನ್ನು ನಾವು ಎ ಬೈ ಬಿ ಅಂತ ಬರ್ಕೊಂಡಿದ್ವಿ, ಅವು ಕೋಪ್ರೈಮ್ ಇರಬೇಕು. ಇದನ್ನು ನಾನು ಸಾಲ್ವ್ ಮಾಡ್ಕೊಂಡು ಹೋದೆ ಅಂದರೆ ಹೆಂಗೆ ಬರಿಬೋದು, ಬಿ × √2 = ಎ ಅಂತ ಬರ್ಕೋಬೋದಾ. ಸೊ ಬಿ ಈ ಕಡೆ ಹೋದ್ರೆ ಇಂಟು ಆಗುತ್ತೆ, ಬಿ × √2 = ಎ ಅಂತ ಬರಿತೀನಿ. ಆಮೇಲೆ ಏನು ಮಾಡ್ತೀನಿ, ಇದನ್ನು ಸ್ಕ್ವೇರ್ ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಏನಾಗುತ್ತೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ವಿ ಅಂತಂದ್ರೆ b² √2 ಇದ್ದಿದ್ದು 2 ಆಗುತ್ತೆ = a² ಆಗುತ್ತಾ. ಓಕೆ, ಏನು ಹಿಂಗಂತಂದ್ರೆ ದೆನ್ b² × 2 = a² ಅಂತಂದ್ರೆ ಈ 2 a² ಡಿವೈಡ್ ಮಾಡುತ್ತಾ ಅಂತ ಅರ್ಥ, ಹೌದಾ. ಯಾಕಂದ್ರೆ ಇದೇನು ಪ್ರೈಮ್ ನಂಬರ್, ಈಗ ಇದು ಪ್ರೈಮ್ ನಂಬರು, ಈ ಪ್ರೈಮ್ ನಂಬರು a² ಡಿವೈಡ್ ಮಾಡುತ್ತಾ. ದಿಸ್ ಇಂಪ್ಲೈಸ್ 2 divides a². √2 ಅಂತ ಬರ್ಕೊಂಡು √2 = a ಬೈ ಬಿ ಅಂತ ಬರ್ಕೊಂಡ್ವಿ, ಬಿ ಈ ಕಡೆ ಹೋಯಿತು, ಸ್ಕ್ವೇರ್ ಮಾಡಿದ್ವಿ, ಸ್ಕ್ವೇರ್ ಮಾಡಿದ ಮೇಲೆ 2 ಸಿಕ್ತು, 2 ಪ್ರೈಮ್ ನಂಬರ್ ಆಯಿತು. ಈ ಪ್ರೈಮ್ ನಂಬರ್ a² ಡಿವೈಡ್ ಮಾಡುತ್ತಾ, ಹೌದಾ. ಅದು ಬೇಕಾದ್ರೆ ಇನ್ನೊಂದು ಸ್ಟೆಪ್ ನೀವು ಹೆಂಗೆ ಕನ್ಫ್ಯೂಷನ್ ಆಗ್ತದೆ b² = a² / 2 ಅಂತಲೂ ಬರ್ಕೊಂಬಿಟ್ರೆ ಇಲ್ಲಿ ಕ್ಲಿಯರಾಗಿ ನೀವು ಹೇಳ್ಬೋದು, ಏನು 2 divides a² ಅಂತ ಹೇಳ್ಬೋದು. ಸೊ 2 divides a² ಅಂತಂದ್ರೆ ಇಲ್ಲಿ ಥಿಯರಮ್ ಅದಲ್ಲ, ಏನಂತ, ಇಫ್ p divides a², then p divides a also. If 2 divides a², then 2 divides a also. If it divides a², then 2 divides a ಅಂತ ಬರ್ಕೊಂಡ್ರಿ. ಹಂಗಂದ್ರೆ ಇಫ್ 2 divides a ಅಂತಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇರಬೇಕಲ್ಲ, ಏನಂತ ತೊಗೊಳ್ಳೋಣ, ಅದಕ್ಕೊಂದು ವ್ಯಾಲ್ಯೂ ಏನಂತ ತೊಗೊಳ್ಳೋಣ, a/2 = ಏನರ ಒಂದು ಬರಬೇಕಲ್ಲ, ಅದನ್ನು ಸಿ ಅಂತ ಅಂದ್ಕೊಳ್ಳೋಣ, ಹೌದಾ. b² = a² / 2 ಅಂತ ಒಂದು ಬಂತು, ಅಲ್ಲಿ b² ವ್ಯಾಲ್ಯೂ ಸಿಕ್ತು ನಮಗೆ, ಏನು ಡಿವೈಡ್ ಮಾಡಿದೆ ಅಂತಂದ್ರೆ ದೆನ್ a/2, ಇಫ್ 2 divides a², then a/2 = c ಅಂತ ಕನ್ಸಿಡರ್ ಮಾಡಿರಿ. ಈ ಸಿ ನಂಬರ್ ನಮ್ಗೆ ಗೊತ್ತಿಲ್ಲ, ಯಾವ್ದಾರು ಇರ್ಬೋದು. ಇದನ್ನು ನೆಕ್ಸ್ಟ್ ಹೆಂಗೆ ಬರ್ಕೋಬೋದು, a = 2 × c ಅಂತ ಬರಿಬೋದಾ, a = 2 × c ಅಂತ ಮಾಡ್ಬೋದು. ಅಗೇನ್ ಸ್ಕ್ವೇರ್ ಮಾಡಿರಿ, ಸ್ಕ್ವೇರ್ ಮಾಡಿದ್ವಿ ಅಂತಂದರೆ a² = 4c². ಯಾಕೆ ಸ್ಕ್ವೇರ್ ಮಾಡಿದ್ವಿ, ಒಮ್ಮೆ ಸ್ಕ್ವೇರ್ ಮಾಡಬೇಡ್ರಿ ಅಂತೀರಿ, ಒಂದು ಸ್ಕ್ವೇರ್ ಮಾಡಿರಿ ಅಂತೀರಿ, ಯಾಕಂತಂದ್ರೆ ಇಲ್ಲಿ ನಮಗೇನದ a² ಐತಲ್ಲ. ಸೊ ಈ a²ಗೆ ನಾನು ಈ ವ್ಯಾಲ್ಯೂಸ್ನ a² ಒಳಗೆ ಹಾಕಬೇಕಾಗಿದೆ, ಅದಕ್ಕೆ ನಾನು ಸ್ಕ್ವೇರ್ ಮಾಡ್ಕೊಂಡ್ವಿ, ರೈಟ್. ಇಲ್ಲಿ a², ಇದು ಒಂದು ಇಕ್ವೇಷನ್ 2, ಇದು ಯಾವುದು ಈ ಇಕ್ವೇಷನ್ 1 ಅಂತ ಅನ್ಕೋರೆ. ಇಕ್ವೇಷನ್ 1 ಒಳಗೆ ಇಕ್ವೇಷನ್ 2ನ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತಂದ್ರೆ 2b² = 4c² ಆಗುತ್ತಾ. 2b² = 4c² ಅಂತ ಬರಿಬೋದು ನಾವು ಇದನ್ನು. ದೆನ್ b² = 2c². 2 ಈ ಕಡೆ ಡಿವೈಡ್ ಆಗುತ್ತೆ, 4 2 1s 2 2s 4, b² = 2c² ಅಂತ ಬರಿತೀನಿ. ದಿಸ್ ಇಂಪ್ಲೈಸ್, ಇದೇನು ಹೇಳುತ್ತೆ ಅಂತಂದ್ರೆ ಈ 2 b² ಡಿವೈಡ್ ಮಾಡುತ್ತಾ ಅಂತ ಹೇಳುತ್ತಾ. ಇನ್ನೊಂದು ಸ್ಟೆಪ್ ಬರ್ಕೊಳ್ಳೋಣ, ಕನ್ಫ್ಯೂಷನ್ ಆಗಬಾರ್ದು ಅಂದರೆ b² / 2 ಅಂತ ಬರ್ಕೊಳ್ಳೋಣ. ಸೊ 2 divides b², 2 divides b². If 2 divides b², then 2 divides b also, ಹೌದಾ. 2 b² ಡಿವೈಡ್ ಮಾಡುತ್ತೆ ಅಂದ್ರೆ 2 b ಡಿವೈಡ್ ಮಾಡುತ್ತಾ. ಇಲ್ಲಿ a² ಹೆಂಗೆ 2 ಡಿವೈಡ್ ಮಾಡುತ್ತೋ ಹಂಗೆ a 2 ಇಂದ ಡಿವೈಡ್ ಆಗುತ್ತಲ್ಲ. ಸೊ ಅದೇ ಥರ b² 2 ಇಂದ ಡಿವೈಡ್ ಆಗುತ್ತೆ ಅಂದ್ರೆ b 2 ಇಂದ ಡಿವೈಡ್ ಆಗುತ್ತೆ. ಈಗ ಇಲ್ಲಿ ಏನಾಗುತ್ತೆ, a 2 ಇಂದ ಡಿವೈಡ್ ಆಗುತ್ತಾ, b 2 ಇಂದ ಡಿವೈಡ್ ಆಗುತ್ತಾ. ಇದು ಒಂದು. ಇಫ್ a and b divided by 2, if a and b are divided by 2, then 2 is a common factor. 2 is common factor. ಎರಡು ಕಾಮನ್ ಫ್ಯಾಕ್ಟರ್ ಸಿಕ್ತು.
ಈಗ 2 ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ನಾವಿಲ್ಲಿ ಅಸ್ಯೂಮ್ ಮಾಡಿದ್ವಲ್ಲ ಏನಂತ, ಎ ಆ್ಯಂಡ್ ಬಿ ಆರ್ ಕೋ ಪ್ರೈಮ್ ಅಂದ್ರೆ ಅದರ್ ದ್ಯಾನ್ 1 ಯಾವುದು ಕಾಮನ್ ಫ್ಯಾಕ್ಟರ್ ಇರಬಾರ್ದು ಅಂತ. ಇಲ್ಲಿ ಅದರ್ ದ್ಯಾನ್ 1 ನಮಗೆ ಇನ್ನೊಂದು ಕಾಮನ್ ಫ್ಯಾಕ್ಟರ್ ಸಿಕ್ತು. ನಾವು ಇದೇ ಪ್ರೊಸೆಸ್ಸಿಂದ ನೋಡಿದ್ರೆ ಅದರ್ ದ್ಯಾನ್ 1 ನಮಗೆ ಇನ್ನೊಂದು 2 ಆ್ಯಸ್ ಅ ಕಾಮನ್ ಫ್ಯಾಕ್ಟರ್ ಸಿಕ್ತು. ಸೊ ದಿಸ್ ಕಾಂಟ್ರಾಡಿಕ್ಟ್ಸ್ ಅವರ್ ಅಸಂಪ್ಷನ್. ಇದು ನಾವು ರ್ಯಾಷ್ನಲ್ ಅಂತ ಅಂದ್ಕೊಂಡಿದ್ವಿ, ಬಟ್ ಈಗ ಅದು ನಮಗೇನಾಯಿತು ಉಲ್ಟಾ ಹೊಡ್ಲಿಕ್ಕೆ ರ್ಯಾಷ್ನಲ್ ಅಲ್ಲೋದು. ಯಾಕಂದ್ರೆ ನಮ್ಗೆ ರ್ಯಾಷ್ನಲ್ ಆಗಬೇಕಂದ್ರೆ ಇರೋಂಥ ಒಂದು ಪ್ರಾಪರ್ಟಿನ ಅದು ಸ್ಯಾಟಿಸ್ಫೈ ಮಾಡ್ಬೋದು. ಸೊ ದೇರ್ ಫೋರ್ √2 ಈಸ್ ಇರ್ರ್ಯಾಷ್ನಲ್. ಓಕೆ, ಏನೋ ಹಿಂಗೆ ಹೋಗಿ ಹಿಂಗೆ ಬಂದಂಗೆ ಏನಂತ ರ್ಯಾಷ್ನಲ್ ಇರ್ರ್ಯಾಷ್ನಲ್ ಅಂತ ಪ್ರೂವ್ ಮಾಡಲಿಕ್ಕೆ ರ್ಯಾಷ್ನಲ್ ಅನ್ಕೋರಿ, ರ್ಯಾಷ್ನಲ್ ಅಂತ ಅಂದ್ಕೊಂಡು ಅದ್ರ ಸ್ಯಾಟಿಸ್ಫೈ ಮಾಡಬೇಕದು ಪ್ರಾಪರ್ಟೀಸ್ನ. ಸೊ ಆ ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದ್ರೆ ದೆನ್ ಇಟ್ ಈಸ್ ಅ ಇರ್ರ್ಯಾಷ್ನಲ್ ನಂಬರ್ ಅಂತ ಪ್ರೂವ್ ಮಾಡಿದ್ವಿ ನಾವು. ಓಕೆ, ಇನ್ನೊಂದ್ಸಲಿ ಆರಾಮಾಗಿ ನೋಡಿರಿ, ಯಾಕಂದರೆ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇಲ್ಲೊಂದು ಸಲ ನಮಗೆ ಸ್ಕ್ವೇರಿಂಗ್ ಮಾಡಿಕೊಂಡು ಇದು a² 2 ಡಿವೈಡ್ ಮಾಡುತ್ತಾನಂತ, ಆಮೇಲೆ ಬಂದಿರೋ ಆನ್ಸರ್ a/2 c ಅಂತ ಅನ್ಕೋತೀವಿ. ಆ c ಮತ್ತು b² ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀವಿ ನಾವು ಇದನ್ನು a² ವ್ಯಾಲ್ಯೂನ. ಈ a² ವ್ಯಾಲ್ಯೂ ಸಿಕ್ಕಿದ್ದನ್ನು ಈಕ್ವೇಷನ್ 1 ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಅಂದ್ರೆ ಇಲ್ಲಿ ನಮಗೇನು ಸಿಗುತ್ತೆ, b² = 2c² ಅಂತ ಸಿಗುತ್ತೆ. ಈ 2 ಏನಾಗುತ್ತೆ, b² ಡಿವೈಡ್ ಮಾಡತ್ತೆ ಅಂತ ಹೇಳ್ತಾರೆ. ಸೊ b² 2 ಡಿವೈಡ್ ಮಾಡತ್ತೆ ಅಂದ್ರೆ ಏನು 2 ಇಂದ ಡಿವೈಡ್ ಆಗುತ್ತೆ, ಬಿನೂ 2 ಇಂದ ಡಿವೈಡ್ ಆಗುತ್ತೆ ಅಂತಂದ್ರೆ a ಆ್ಯಂಡ್ b ಹ್ಯಾವ್ ಅ 2 ಆ್ಯಸ್ ಅ ಕಾಮನ್ ಫ್ಯಾಕ್ಟರ್. ಸೊ 2 ಕಾಮನ್ ಫ್ಯಾಕ್ಟರ್ ಇರೋದ್ರಿಂದ √2 ಈಸ್ ಇರ್ರ್ಯಾಷ್ನಲ್ ಅಂತ ನಾವು ಪ್ರೂವ್ ಮಾಡ್ತೀವಿ. ಓಕೆ, ಹಿಂಗೆ ನಾವು √2, √3, √5 ಯಾವುದೋ ಪ್ರೈಮ್ ನಂಬರ್ ರೂಟ್ ಒಳಗಿರೋ ಯಾವ್ದಾರ ಪ್ರೈಮ್ ನಂಬರ್ ಇತ್ತಂತಂದ್ರೆ ನಾವು ಅದನ್ನು ಇದೇ ಮೆಥಡಿಂದ ಪ್ರೂವ್ ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನು ಎಕ್ಸಸೈಸ್ ಮಾಡ್ತೀವಲ್ಲ, ಎಕ್ಸಸೈಸ್ ಒಳಗೆ ಇನ್ನೊಂದಿಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇದಾವೆ ಇರ್ರ್ಯಾಷ್ನಲ್ ಅಂತ ಪ್ರೂವ್ ಮಾಡಿರಿ ಅಂತಂದು. ಆ ಎಕ್ಸಸೈಸ್ ಸಾಲ್ವ್ ಮಾಡಬೇಕಾದ್ರೆ ನಾವು ಇನ್ನು ಡಿಟೇಲಾಗಿ ಪ್ರತಿಯೊಂದನ್ನು ಹೇಳ್ಕೊತ ಹೋಗೋಣ ಅಂತ ಹೆಂಗೆ ಇರ್ರ್ಯಾಷ್ನಲ್ ಅಂತ ಪ್ರೂವ್ ಮಾಡ್ತೀವಿ ಅಂತಂದು. ಓಕೆ, ಸೊ ಇಲ್ಲಿಗೆ ನಿಮ್ಮದು ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ ಕ್ಲೋಸ್ ಆಗುತ್ತೆ. ಮತ್ತು ಏನಾರು ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿರಿ. ಇಲ್ಲ ಅಂತಂದ್ರೆ ಅಕಸ್ಮಾತ್ ಇದ್ರೊಳಗೆ ಯಾವುದೋ ಕ್ಲಿಯರ್ ಆಗುತ್ತೆ ಅಂದ್ರೆ ರಿಪೀಟ್ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ವೀಡಿಯೋದೊಳಗೆ ಮತ್ತೆ ಹೊಸ ಚಾಪ್ಟರ್ನಾಗ ಸಿಗೋಣ ಅಂತ. ಓಕೆ, ಬಾಯ್.